ಕೂದಲು ಉದುರೋದು ಯಾಕೆ ಗೊತ್ತಾ? ದಟ್ಟವಾಗಿ ಕೂದಲು ಬೆಳೆಯೋದಕ್ಕೆ ಏನ್ ಮಾಡಬೇಕು? ಹೇರ್ ಲಾಸ್ ಕಂಟ್ರೋಲ್ ಮಾಡೋ ಟಿಪ್ಸ್ ಇಲ್ಲಿದೆ. ಖ್ಯಾತ ಪಾರಂಪರಿಕ ವೈದ್ಯೆ ಎಂಡಿ ಪವಿತ್ರ ಅವರ ಆರೋಗ್ಯ ಟಿಪ್ಸ್ ಹೆಚ್ಚಾಗಿ ಕೂದಲು ಉದುರೋದು ಯಾಕೆ ಅನ್ನುವ ವಿಚಾರವನ್ನ ತಿಳಿಸ್ಕೊಡುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಗೋಳು ತಲೆ ಆಗೋದು ಯಾಕೆ, ಆರೋಗ್ಯಕರವಾದ ಕೂದಲಿಗಾಗಿ ಏನ್ ಮಾಡಬೇಕು, ಈ ಎಲ್ಲ ವಿಚಾರಗಳನ್ನ ಇಲ್ಲಿ ಹೇಳಲಾಗಿದೆ. ಕೂದಲು ಉದುರುವಂತ ಸಮಸ್ಯೆ ಎಷ್ಟೋ ಕಡೆ ಕೇಳ್ತಾ ಇದ್ದೀವಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ, ಮಧ್ಯಮ ವಯಸ್ಸವರೆಗೂ, ಮದುವೆ ಆಗದ ಯುವಕ ಯುವತಿಯರಿಗೂ ಎಲ್ಲರಲ್ಲೂ ಕೂದಲು ಉದುರೋ ಸಮಸ್ಯೆ, ಜೊತೆಗೆ ಬೊಕ್ಕ ತಲೆ ಬಾಲ್ಡ್ ಆಗುವಂಥ ಸಮಸ್ಯೆಗಳು ಕೂಡ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಕೂಡ ನೋಡ್ತಾ ಇದ್ದೀವಿ. ಆದರೆ ಈ ಕೂದಲು ಉದುರೋ ಸಮಸ್ಯೆಗೆ ಕಾರಣಗಳು ಗೊತ್ತಿದೆಯಾ ನಿಮಗೆ? ಯಾವ ತಪ್ಪಿಂದ ಈ ರೀತಿ ತೊಂದರೆಗಳು ಮಾಡ್ಕೊಳ್ತಾ ಇದ್ದೀವಿ ನಾವು ಅನ್ನೋವಂಥ ಆಲೋಚನೆಗಳು ಕೂಡ ನಿಮ್ಗಿರೋದಿಲ್ಲ. ಈ ಕೂದಲು ಉದುರೋ ಸಮಸ್ಯೆಗೆ ನೀವೇ ಮೂಲ ಕಾರಣ ಅಂತ ನಿಮಗೆ ಗೊತ್ತಾದರೆ ಬೆಚ್ಚಿ ಬೀಳ್ತೀರಾ. ಈ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನಿಮ್ಮಲ್ಲೇ ಔಷಧಿ ಇದೆ ಅಂದರೂ ಕೂಡ ಆಶ್ಚರ್ಯ ಪಡ್ತೀರಾ. ಸೊ ಹಾಗಾಗಿ ಈ ಒಂದು ಕೂದಲು ಉದುರೋಂಥ ಸಮಸ್ಯೆಗಳಿಂದ ಯಾರೆಲ್ಲ ಬಳಲಿ ಬೇಸತ್ತು ಬೆಂಡಾಗಿದ್ದೀರೋ ಅಂಥವ್ರಿಗೆ ಇವತ್ತಿನ ನನ್ನ ಮಾತುಗಳಲ್ಲಿ ಒಂದು ಜೀವನದಲ್ಲಿ ಒಂದು ಹೊಸ ಆಸೆಗಳನ್ನು, ಹೊಸ ಒಂದು ಜೀವನವನ್ನು ಸೃಷ್ಟಿ ಮಾಡಿಕೊಳ್ಳುವಂಥ ಒಂದಷ್ಟು ಶಕ್ತಿಯನ್ನು ನೀವು ಈ ಒಂದು ವಿಚಾರಗಳಲ್ಲಿ ನೋಡಬಹುದು. ಸೊ ಈಗ ನಾನು ಹೇಳ್ತಿರ್ತಕ್ಕಂಥದ್ದನ್ನು ನೀವೇನಾದರೂ ಫಾಲೋ ಮಾಡಿದ್ರೆ, ಅದನ್ನು ಬಳಸ್ಕೊಂಡಿದ್ದೆ ಆದರೆ ಬೊಕ್ಕ ತಲೆಯ ವ್ಯಕ್ತಿ ಕೂಡ ಕೂದಲನ್ನು ಹುಟ್ಟಿಸ್ಬೋದು. ನಿಮ್ಮ ಯಾವುದೇ ಶಸ್ತ್ರಚಿಕಿತ್ಸೆಗಳಾಗಲಿ ಅಥವಾ ನಾಟಿ ಮಾಡೋ ಪದ್ಧತಿಗಳಾಗಲಿ ಯಾವುದು ಅವಶ್ಯಕತೆ ಇಲ್ಲ. ಬೊಕ್ಕ ತಲೆಯಲ್ಲೂ ಕೂಡ ಕೂದಲು ಹುಟ್ಟುವಂಥ ಶಕ್ತಿ ಇದೆ. ಸೊ ಇದಕ್ಕೆ ನಾವು ಏನೆಲ್ಲ ತಪ್ಪುಗಳನ್ನು ಮಾಡ್ತಿದ್ದೀವಿ ಅದನ್ನು ತಿದ್ಕೊಳ್ಳೋಣ. ಯಾವೆಲ್ಲ ಔಷಧಿಗಳನ್ನು ಮನೆಯಲ್ಲೇ ಮಾಡಿಕೊಳ್ಬಹುದು ಅದನ್ನು ಮಾಡ್ತಾ ಹೋಗೋಣ. ಮೊದಲನೇದಾಗಿ, ನಮ್ಮ ಒಂದು ಕೂದಲು ಉದುರಿ ಹೋಗ್ತಿದೆ, ಆದರೆ ಪುನಃ ಹುಟ್ಟುವಂಥ ಶಕ್ತಿ ಕೂಡ ಇರುತ್ತೆ. ಕೆಲವು ಸಂದರ್ಭದಲ್ಲಿ ಮಾತ್ರ ಉದುರಿದಂಥ ಕೂದಲು ಮತ್ತೆ ಹುಟ್ಟೋದೇ ಇಲ್ಲ, ಆಗಲೇ ಬೊಕ್ಕ ತಲೆ ಆಗ್ತದೆ. ಸೊ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಹಲವಾರು ಜೀವಕೋಶಗಳು ಕೆಲಸ ಮಾಡ್ತಾ ಇದೆ. ಆ ಜೀವಕೋಶಗಳಿಗೆ ಶಕ್ತಿ ಇದ್ರೆ ಮಾತ್ರ ಒಂದು ಭಾಗದಲ್ಲಿ ಕೆಲಸ ನಡೀಲಿಕ್ಕೆ ಸಾಧ್ಯ. ಅದೇ ರೀತಿ ನಿಮ್ಮ ಕೂದಲಿನ ಬುಡದಲ್ಲಿ ಕೂಡ ಒಂದು ಜೀವಕೋಶ ಕೆಲಸ ಮಾಡ್ತಾ ಇದೆ. ಯಾವಾಗ ನಿಮ್ಮ ಆಹಾರದಲ್ಲೋ, ಜೀವನ ಶೈಲಿಯಲ್ಲೋ ಅಥವಾ ನಿಮ್ಮ ದಿನನಿತ್ಯದ ತಪ್ಪುಗಳಲ್ಲೋ ಆ ಜೀವಕೋಶಗಳು ಸಾವನ್ನಪ್ತಾ ಇದ್ದಾವೆ, ಜೀವಕೋಶಗಳು ತನ್ನ ಕೆಲಸವನ್ನ ಬಿಡ್ತಾ ಇದ್ದಾವೆ, ಆ ಕೆಲಸ ಮಾಡ್ಲಿಕ್ಕೆ ಅವುಗಳಿಂದ ಆಗ್ತಾ ಇಲ್ಲ, ಈ ರೀತಿ ಸಂದರ್ಭಗಳಲ್ಲಿ ಆ ಜೀವಕೋಶಗಳು ಡೆಡ್ ಆಗ್ತವೆ, ಸೆಲ್ಸ್ಗಳು ಡೆಡ್ ಆಗ್ತಾ ಹೋಗುತ್ತೆ. ಈ ಒಂದು ಕೂದಲ ಬುಡಕ್ಕೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶವಾದ ನಿಮ್ಮ ಸೆಲ್ಸ್ ಯಾವಾಗ ಡೆಡ್ ಆಗುತ್ತೋ ಆಗ ಅಲ್ಲಿ ಒಂದು ಕೂದಲು ಹುಟ್ಟೋ ಶಕ್ತಿಯನ್ನೇ ಕಳ್ಕೊಳ್ಳುತ್ತೆ. ಈ ರೀತಿಯಾಗಿ ನಿಮ್ಮ ಬೊಕ್ಕ ತಲೆ ಅನ್ನೋ ಸಮಸ್ಯೆ ಶುರುವಾಗ್ತದೆ. ಸೊ ಈಗ ನಿಮ್ಮ ಆ ಒಂದು ಸೆಲ್ಸ್ಗೆ ಜೀವ ತುಂಬೋದು ಹೇಗೆ, ಜೀವಕೋಶಗಳಿಗೆ ಜೀವ ತುಂಬಬೇಕು, ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ದೋಷಗಳನ್ನ ಅಥವಾ ವಿಷಕಾರಿ ಅಂಶಗಳನ್ನ ಹೊರ ಹಾಕಬೇಕು, ಕೂದಲ ಆರೈಕೆಯನ್ನ ಮಾಡ್ಕೊಳ್ಬೇಕು. ಇದಕ್ಕೆ ಬೇಕಾಗಿರೋದು ಸಿಂಪಲ್, ನಿಮ್ಮ ಆಹಾರ ಪದ್ಧತಿ ಬದಲಾವಣೆ. ನಿಮ್ಮ ಆಹಾರಗಳಲ್ಲಿ ಜೀವಕೋಶಗಳಿಗೆ ಬೇಕಾಗಿರ್ತಕ್ಕಂಥ ಸೊಪ್ಪು, ತರಕಾರಿಗಳು, ಹಣ್ಣು, ಮೊಳಕೆ ಕಾಳುಗಳು, ಹಾಲಿನ ಉತ್ಪನ್ನಗಳನ್ನು ಹೆಚ್ಚಾಗಿ ಬಳಸ್ತಾ ಹೋಗಿ ಆಟೋಮೆಟಿಕ್ಲಿ ನಿಮ್ಮ ದೇಹದಲ್ಲಿ ಎಲ್ಲೇ ಸೆಲ್ಸ್ ಡ್ಯಾಮೇಜ್ ಇದ್ರೂ ಅದಕ್ಕೆ ಪೂರಕವಾಗಿ ಶಕ್ತಿಯನ್ನ ಕೊಡ್ತಾ ಹೋಗುತ್ತೆ. ಎರಡನೇದಾಗಿ, ಇತ್ತೀಚೆಗೆ ನೀವೇನೆಲ್ಲ ಬಳಸ್ತಾ ಇದ್ದೀರಲ್ಲ, ಜಂಕ್ ಫುಡ್ಸ್ಗಳು, ಪಿಜ್ಜಾ ಬರ್ಗರ್ಗಳು ತಿನ್ನೋದು, ಅತಿಯಾಗಿ ಹೋಟೆಲ್ಗಳನ್ನು ಬಳಕೆ ಮಾಡ್ಕೊಳ್ಳೋದು, ದುಶ್ಚಟಗಳು, ನಿದ್ರಾಹೀನತೆ, ವಿನಾಕಾರಣ ನಿದ್ರೆಗೆಡ್ತೀರಾ, ವಿನಾಕಾರಣ ಹೆಚ್ಚಾಗಿ ಮೊಬೈಲ್ಗಳನ್ನು ಬಳಸ್ತಾ ಹೋಗ್ತೀರಾ, ಮತ್ತು ನಿಮ್ಮ ಹಲವಾರು ರೀತಿಯ ಚಟುವಟಿಕೆಗಳಲ್ಲಿ ನಿಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡ್ತಾ ಇದ್ದೀರಾ. ಇದೆಲ್ಲ ಕಾರಣಗಳನ್ನು ನೀವು ಸರಿಪಡಿಸ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಈ ಒಂದು ಕೂದಲು ಉದುರುವಂಥ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ಬೋದು. ಇನ್ನು ಮನೆಯಲ್ಲಿ ಯಾವುದೆಲ್ಲ ಬದಲಾವಣೆಯನ್ನು ತಂದುಕೊಳ್ಬೇಕಂದ್ರೆ, ಮುಖ್ಯವಾಗಿ ನಿಮಗೆ ನಲ್ಲಿಕಾಯಿ ಕೇಳಿದ್ದೀರಾ? ಸೊ ನಲ್ಲಿಕಾಯಿಯನ್ನ ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಕೂದಲು ಉದುರೋ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ತೀರಾ. ಬೊಕ್ಕ ತಲೆಯಲ್ಲಿ ಕೂದಲು ಹುಟ್ಟಕ್ಕೆ ಕೂಡ ಸಹಾಯ ಆಗತ್ತೆ. ಸೊ ನಲ್ಲಿಕಾಯಿಯನ್ನ ಕೂಡ ನೀವು ಉಪಯೋಗಿಸ್ಕೊಳ್ಬಹುದು. ಬೆಟ್ಟದ ನಲ್ಲಿಕಾಯಿ ನೋಡಿದ್ದೀರಾ, ಆಮ್ಲ ಅಂತ ಹೇಳ್ತೀವಿ. ಈ ಬೆಟ್ಟದ ನಲ್ಲಿಕಾಯಿನ ಏನೆಲ್ಲ ಬಳಕೆ ಮಾಡಿದ್ರೆ ನಮಗೆ ಕೂದಲು ಉದುರೋ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀನಿ. ಸೊ ಮೊದಲನೇದು ವೀಕ್ಷಕರೇ, ಇದರ ಜ್ಯೂಸ್ ಅನ್ನ ಮಾಡಿ ಕುಡಿಯೋದ್ರಿಂದ ನಿಮ್ಮ ಕೂದಲು ಉದುರೋ ಸಮಸ್ಯೆ ನಿವಾರಣೆ ಆಗುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಗೆ ನಲ್ಲಿಕಾಯಿ 2 ನಲ್ಲಿಕಾಯಿ ತಗೊಳ್ಳಿ, ಈ ಮುಷ್ಟಿಯಷ್ಟು ಕರಿಬೇವಿನ ಎಲೆಗಳನ್ನು ತಗೊಳ್ಳಿ. ಈ ಕರಿಬೇವಿನ ಎಲೆ ಮತ್ತು ನಲ್ಲಿಕಾಯಿ ಇವೆರಡನ್ನು ಸೇರಿಸಿ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಿ
ಇದಕ್ಕೆ ಸ್ವಲ್ಪ ನಿಂಬೆ ರಸ ಮತ್ತು ಜೇನುತುಪ್ಪ ಆಡ್ ಮಾಡ್ಕೊಳ್ಬಹುದು. ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಈ ನಲ್ಲಿಕಾಯಿ ಜ್ಯೂಸನ್ನ ಕುಡಿತಾ ಬನ್ನಿ, ಕೂದಲುದ್ರೋ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ತೀರಾ. ಇನ್ನು ಹೇರ್ ಪ್ಯಾಕ್ ಹಾಕ್ಲಿಕ್ಕೆ ಇದೇ ನಲ್ಲಿಕಾಯಿ ಉಪಯೋಗಕ್ಕೆ ಬರುತ್ತೆ. ನಲ್ಲಿಕಾಯಿಯನ್ನು ತಗೊಳ್ಳಿ, ಕರಿಬೇವಿನ ಎಲೆ, ದಾಸವಾಳದ ಎಲೆ, ಸ್ವಲ್ಪ ಮೆಂತ್ಯ ಪೌಡರು ಮತ್ತು ಅಲೋವೆರಾ ಇದಿಷ್ಟನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲೆಲ್ಲಿ ಕೂದಲು ಉದ್ರಿ ಬೊಕ್ಕ ತಲೆ ಆಗಿದೆ ಅಥವಾ ನನಗೆ ಏರ್ ಫಾಲ್ ಆಗ್ತಿದೆ ಅಂದ್ರೆ ಆ ಜಾಗಕ್ಕೆ ಆ ಪ್ಯಾಕ್ ಅನ್ನ ಹಾಕಿ ಮೃದುವಾಗಿ ಮಸಾಜ್ ಮಾಡಿ 1-2 ಗಂಟೆಗಳ ಕಾಲ ಬಿಟ್ಟು ನಂತರ ಹೇರ್ ವಾಶ್ ಅನ್ನ ಮಾಡಿ ಕೂದಲುದ್ರ ಸಮಸ್ಯೆ ನಿವಾರಣೆ ಆಗುತ್ತೆ. ಇದಕ್ಕೆಲ್ಲ ಮೀರಿದ್ದು ಯೋಗವನ ಬೆಟ್ಟ. ಬೊಕ್ಕ ತಲೆಯಲ್ಲೂ ಕೂಡ ಕೂದಲುಟ್ಟಿಸುವಂತ ಚಾಲೆಂಜ್ ಮಾಡ್ತೀವಿ. ಖಂಡಿತ ನೇರವಾಗಿ ಭೇಟಿ ಮಾಡಿ ಬೊಕ್ಕ ತಲೆ ಕೂಡ ನಿವಾರಣೆ ಮಾಡ್ಕೊಳ್ಳಿ. ಯೋಗವನ ಬೆಟ್ಟ